ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಆಗಿದೆ. ನನ್ನ ಫೇವ್ರೆಟ್ ಜಾನರ್ ಯೂಶುವಲ್ ಆಗಿ ಕಾಮಿಡಿನೇ. ಮಾಡೋಕ್ಕಾಗಲಿ ನೋಡೋಕ್ಕಾಗಲಿ ನನಗೆ ಕಾಮಿಡಿನೇ ಇಷ್ಟ. ಬಟ್ ಕಾಮಿಡಿ ಎಂಟರ್ಟೈನ್ಮೆಂಟ್, ಅದ್ರ ಮೂಲಕವಾಗಿ ಒಂದು ಅದ್ಭುತವಾದ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಕಾಮಿಡಿನ ನೀವು 90 ವರ್ಷದಿಂದ ಒಂದು 10 ವರ್ಷ ಮುಗಿದ ತನಕ ಎಲ್ಲರೂ ಎಂಜಾಯ್ ಮಾಡ್ಬೋದು. ಸೊ ಖಂಡಿತವಾಗ್ಲೂ ಕಾಣಿಸ್ತಾ ಇದೆ ಇವತ್ತು ಥಿಯೇಟ್ರಲ್ಲಿ ನೋಡಿದಾಗ. ಸೋಮವಾರ ಮಧ್ಯಾಹ್ನ ಹೌಸ್ಫುಲ್ ಆಗಿದೆ. ಈ ಥರದ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬಂದಾಗ ಜನ ಯಾವಾಗಲೂ ಸಪೋರ್ಟ್ ಮಾಡಿದ್ದಾರೆ. ನಾವು ಯಾವಾಗಲೂ ಹೇಳ್ತಿರ್ತೀವಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲ್ಲ, ಕನ್ನಡ ಸಿನಿಮಾ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ. ಸುಳ್ಳು. ನಾವು ಒಳ್ಳೆ ಸಿನಿಮಾಗಳು ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ. ಸೊ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡಬಾರ್ದು. ಈ ಥರದ್ದು ಕಂಟೆಂಟ್ ಮಾಡಿದಾಗ ಖಂಡಿತವಾಗ್ಲೂ ಥಿಯೇಟರ್ಸ್ ಫುಲ್ ಆಗೇ ಆಗುತ್ತೆ. ಆ್ಯಂಡ್ ಇದಕ್ಕೆ ನೀವು ಎಲ್ಲ ಕೂಡ ಸಪೋರ್ಟ್ ಮಾಡ್ತಿದ್ದೀರಾ. ಆ್ಯಂಡ್ ಜನ ಸಪೋರ್ಟ್ ಕಾಣಿಸ್ತಾ ಇದೆ. ಇಂಡಸ್ಟ್ರಿಗೆ ಮತ್ತೆ ಒಂದು ಜಂಪ್ ಸ್ಟಾರ್ಟ್ ಸಿಕ್ಕಂಗಾಗಿದೆ ಈಗ. ಸರ್, ಇದು ಇಂಡಸ್ಟ್ರಿಗೆ ಒಳ್ಳೆ ಜಂಪ್ ಸ್ಟಾರ್ಟ್ ಸಿಗೋದ್ರ ಜೊತೆಗೆ ನೋಡಿ ಆಡಿಯನ್ಸು ಬರ್ತಿದ್ದಾರೆ, ಮತ್ತು ನೀವುಗಳು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದೀರಾ. ಅದು ಒಂದು ದೊಡ್ಡ ಬೆಳವಣಿಗೆ, ಒಂದು ಒಳ್ಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಸರ್. ಖಂಡಿತವಾಗ್ಲೂ. ಅಂದರೆ ಚಿತ್ರರಂಗದಲ್ಲಿ ಈ ಥರದೊಂದು ಸಿನಿಮಾ ಬಂದು ಎಕ್ಸಿಬಿಟರ್ಸ್ಗಾಗಲಿ, ಡಿಸ್ಟ್ರಿಬ್ಯೂಟರ್ಸ್ಗಾಗಲಿ, ನಟರಿಗಾಗಲಿ ಎಲ್ರಿಗೂ ಹೆಲ್ಪ್ ಆಗುತ್ತೆ ಈ ಥರದೊಂದು ಸಿನಿಮಾ ಬಂದಾಗ. ಆ್ಯಂಡ್ ಇದೊಂದು ಹುಮ್ಮಸ್ಸು, ಈ ಥರದ್ದು ಒಂದು ಧೈರ್ಯ. ನಾವು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಧೈರ್ಯ ನಮಗೆ. ಸರ್, ಈಗಿನ ಪ್ರಸ್ತುತ ಬೆಳವಣಿಗೆ ಬಗ್ಗೆ ಏನು ಮಾತಾಡ್ತೀರಾ? ಯಾವ ಸರ್, ರಮ್ಯಾ ಮತ್ತು ಫ್ಯಾನ್ಸ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ನಿಮ್ಮ ಒಪಿನಿಯನ್? ಅರೆ, ಸ್ಪೆಸಿಫಿಕ್ ಆಗಿ ನಿಮಗೆಲ್ರಿಗೂ ಗೊತ್ತು, ನಾನು ಯಾವ ಇಶ್ಯೂ ಬಗ್ಗೆನೂ ನಾನು ಕಮೆಂಟ್ ಮಾಡಲ್ಲ. ಬಟ್ ಬೇಸಿಕಲಿ ಒಂದು ಯಾರ ಫ್ಯಾನ್ಸ್ ಆದ್ರೂ ಒಂದು ಜವಾಬ್ದಾರಿ ಬೇಕು. ಹೆಣ್ಮಕ್ಳ ಬಗ್ಗೆ ಈಗ ನೋಡಿ, ನಾನು ಅದೇ ಹೇಳಿದ್ದೆ, ಈ ಸಿನಿಮಾಲಿ ಇರುವಂಥ ಕಂಟೆಂಟು ಹೆಣ್ಮಕ್ಳಿಗೆ ಕಿರುಕುಳ ಕೊಡಬಾರ್ದು ಅನ್ನೋದೇ ಮೇಜರ್ ಕಂಟೆಂಟ್ ಇರೋದು. ಏನಾಗ್ಬಿಟ್ಟಿದೆ ಇವಾಗ, ಎಲ್ಲರ ಕೈಯಲ್ಲೂ ಫೋನ್ ಇರುತ್ತೆ, ಚಿಕ್ಕ ಚಿಕ್ಕ ಮಕ್ಳ ಕೈಯಲ್ಲಿ ಐಪ್ಯಾಡ್ ಇದೆ. ಸೊ ಎಲ್ರಿಗೂ ನಾವು ಏನು ಬೇಕಾದ್ರೂ ಹಾಕ್ಬೋದು, ಅದು ಯಾರಿಗೂ ಗೊತ್ತಾಗಲ್ಲ ಅನ್ನೋ ಒಂದು ಧೈರ್ಯ. ಯಾಕಂದರೆ ಮುಂದೆ ಬಂದು ಹೇಳೋದಕ್ಕಾಗಲ್ಲ. ಹಿಂದೆಯಿಂದ ಯಾರು ಯಾರ ಹೆಸರು ಹಾಕೊಂಡು ಬೇಕಿದ್ರೆ ಯಾರ ಬಗ್ಗೆ ಆದರೂ ಕಮೆಂಟ್ ಮಾಡ್ಬೋದು. ಧೈರ್ಯ ಇದ್ದರೆ ಮುಂದೆ ಬಂದು ಮಾಡಬೇಕು ಅದನ್ನು. ಬಟ್ ಯಾರದೇ ಫ್ಯಾನ್ಸ್ ಆಗಲಿ ಈ ಥರದ್ದು ನೆಗೆಟಿವ್, ನಾನು ಆ್ಯಕ್ಚುಲಿ ರಾಗಿಣಿ ಅವ್ರ ತಂಗಿಗೂ, ಕನಿಕಾ ಅವ್ರಿಗೆ, ಅವ್ರ ಸ್ಟುಡಿಯೋದು ಒಂದು ನಂಬರ್ ಇದೆ. ಅದಕ್ಕೆ ಯಾರೋ ಒಬ್ಬ ಒಂದು 280 ಫೋನ್ ಕಾಲ್ಸ್ ಮಾಡಿದ್ದ. ರೀಸೆಂಟಾಗಿ ಅಶ್ಲೀಲವಾಗಿ ಏನೋ ಫೋಟೋಸ್ ಎಲ್ಲ ಕಳಿಸಿದಾನೆ. ಬಟ್ ನಾವೇನೇ ಮಾಡೋದು ಇಸ್ ಲೀಗಲ್ ಸಿಸ್ಟಮ್, ಅದನ್ನು ಲೀಗಲಾಗಿ ಹೋಗಬೇಕು. ಸೊ ನಾನು ಮಾತಾಡಿದ್ದೀನಿ, ಇನ್ನೇನು ನಾನು ಕಂಪ್ಲೇಂಟ್ ಕೊಡಬೇಕು ಅದಕ್ಕೋಸ್ಕರ. ಬಟ್ ಏನೇ ಮಾಡಿದ್ರು ಕಾನೂನೊಂದು ದಾರಿ ಇದೆ, ಅದ್ರ ಮೂಲಕ ಮಾಡಬೇಕು. ಬಟ್ ಯಾರದೇ ಫ್ಯಾನ್ಸ್ ಆದರೂ ದಯವಿಟ್ಟು ರೆಸ್ಪಾನ್ಸಿಬಲ್ ಆಗಿರಿ.